ದಿಸ್ ಇಸ್ ಯುವರ್ ಆರ್ ಜಿ ಗೌಡತಿ. ಬ್ಯಾಕ್ ಟು ಫಾರ್ಮ್ ಆಗೋದು ಎಷ್ಟು ಕಷ್ಟ ಗೊತ್ತಾ, ಬಟ್ ಒಂದ್ಸಲ ಆದ್ರೆ ಇಟ್ಸ್ ಲೈಕ್ ಹೆವೆನ್. ಸೊ ಮಾರ್ನಿಂಗ್ ಬ್ಯಾಕ್ ಆಗಿರೋದಕ್ಕೆ ಇದನ್ನೇ ಬೆಡ್ ಸ್ಪ್ರೆಡ್ ಆಯ್ತು. ಇವತ್ತು ಬೆಡ್ ಎಲ್ಲಾನು ವಾಶ್ ಮಾಡಕ್ ಹಾಕಿದ್ದೆ. ಸೊ ಹಾಗೆ ಫ್ರೆಶ್ ಅಪ್ ಆಗಿ ನಾನು ಸ್ಕಿನ್ ಕೇರ್ನೆಲ್ಲ ಮುಗಿಸ್ಕೊಂತಿದ್ದೆ. ಲಿಟ್ರಲಿ ಮಾರ್ನಿಂಗ್ ಫಿಟ್ನೆಸ್, ಬೆಳಿಗ್ಗೆ ಹೇಳೋದು ಒಂದು ವೈಬೇ ಬೇರೆ. ಸೊ ಇದನ್ನ ಕುಡ್ದು ನನ್ನ ಫೇವ್ರೆಟ್ ಪಾಲಕ್ ಪನ್ನೀರ್ ತಂದಿದ್ಲು ದಿವ್ಯಾ ಅವ್ರ ಅಜ್ಜಿ ಮನೆಯಿಂದ. ಸೊ ತಿಂದು ಬಟ್ಟೆ ಎಲ್ಲ ಒಣಗಾಕಿ ಬಿಚ್ನಾಕೆ ಡ್ರಾಗ್ ಫ್ರೂಟ್ ತಿಂದೆ. ಟೆನ್ಷನ್ ಇವ್ರು ಕೊಡೋ ಟೆನ್ಷನ್ ನಂಗೆ ತಡ್ಕೊಳಕ್ ಆಗತ್ತಿಲ್ಲ. ಅದ್ ಯಾಕೆ ಅಂತ ಹೇಳ್ತೀನಿ. ಪ್ರೀ ವರ್ಕೌಟ್ಗೆ ಯಾರು ಏನೇನೋ ತಿಂದ್ರೆ ನಾನು ಫ್ರೆಂಚ್ ಫ್ರೈಸ್ ತಿಂತೀನಿ. ಆಬ್ವಿಯಸ್ಲಿ ನನಗೂ ತಿನ್ನಕ್ ಇಷ್ಟ ಇಲ್ಲ, ಬಟ್ ವಾಟ್ ಟು ಡೂ, ನನ್ನೊಳಗಿನ ಫುಡ್ ಅದ್ ಬಿಡಲ್ಲ. ಜಿಮ್ಗೆ ಹೋಗಿರೋದಕ್ಕೆ ಸಖತ್ ಖುಷಿ ಇತ್ತು. ಜಿಮ್ಗೆ ಹೋಗ್ತಿದ್ರೆ ಹೋಗ್ತಾನೆ ಇರೋಣ ಅಂತ ಅನ್ಸುತ್ತೆ. ಓಕೆ ಸಾಂಗು ವೈಬ್ ಮಾಡ್ತಿದೀನಿ ಅನ್ಕೊಂಡ್ರಾ? ನೋ, ನಾಳೆ ಎಕ್ಸಾಮ್ ಗುರು. ಅದೇ ಇವಳು ಓದ್ತಿದ್ದಾಳೆ ಅಂತಲ್ಲಾದ್ರೂ ನಾನು ಓದ್ಬೇಕು, ಆ ಟೆನ್ಷನ್ ನನಗೆ ಅರ್ಧ. ಇದು ನನ್ ವೆಜ್ ಫುಡ್, ಐ ಮೀನ್ ಟು ಸೇ ಇದು ಎಗ್, ಅವಳ್ದು ವೆಜ್, ಅವಳು ಪುಲ್ಚಾರು. ಸೊ ತಿಂದಿರೋದನ್ನ ಕರಗಿಸ್ಕೊಂಡು ನಿದ್ದೆ ಬರುತ್ತೆ ಅಂತ ಬಂದ್ರೆ, ಈ ಎಕ್ಸಾಮ್ ಹಿಂದಿನ ದಿನನೇ ಬೇಗ ನಿದ್ದೆ ಬರುತ್ತೆ. 8:30ಗೆ ನಿದ್ದೆ ಬರ್ತಿತ್ತು ಅಂತ ಹಂಗೋ ಹಿಂಗೋ ಡ್ರಾಮಾ ಮಾಡಿ ಇವಳು ಓದ್ತಾವಳಂತಲ್ಲ ಆದ್ರೂ 2x ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳೋ ಪರಿಸ್ಥಿತಿ ನಂದಾಗಿತ್ತು.